ಒಂದು ಕಡೆಯಿಂದ ಆತಂಕಕ್ಕೆ ಈಡು ಮಾಡುವಂಥ ಸಂಗತಿ. ಜೊತೆಗೆ ನಮ್ಮ ಪೊಲೀಸ್ ವ್ಯವಸ್ಥೆಗೆ ನಾನು ಅಭಿನಂದನೆಗಳನ್ನು ಕೂಡ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ನಮ್ಮ ಮಂಗಳೂರು ಪೊಲೀಸರು, ಸುರತ್ಕಲ್ ಪೊಲೀಸ್ ಠಾಣೆಯ ಅಧಿಕಾರಿಗಳು ಒಂದು ಕ್ರೆಡಿಬಲ್ ಇನ್ಫಾರ್ಮೇಷನ್ ಆಧಾರದಲ್ಲಿ 8 ಜನ ಬಾಂಗ್ಲಾದೇಶಿಗಳನ್ನ ಡಿಟೈನ್ ಮಾಡಿದ್ದಾರೆ. ಇದು ಒಟ್ಟು ಕರ್ನಾಟಕದ ಆಂತರಿಕ ಸುರಕ್ಷತೆಯನ್ನ ಮತ್ತು ವ್ಯವಸ್ಥೆಯ ಮೇಲೆ ಒಂದು ಗಂಭೀರ ಪ್ರಶ್ನೆಯನ್ನ ಎತ್ತದೆ. ಇವರೆಲ್ಲ ಬಂದಿರುವಂಥದ್ದು ಮಾಹಿತಿಯ ಪ್ರಕಾರ ಒಂದು ಫೋರ್ಜ್ಡ್ ಆಧಾರ್ ಕಾರ್ಡ್‌ನ ಮುಖಾಂತರ ಈ ದೇಶಕ್ಕೆ ಬಂದಿದ್ದಾರೆ. ಇಲ್ಲಿ ಲೇಬರ್ ಕಾಂಟ್ರಾಕ್ಟರ್‌ನ ಮುಖಾಂತರ ಬಂದು ಇಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಗಮನಕ್ಕೆ ಬಂದಿದೆ. 2011ರಿಂದ ಈ ರಾಜ್ಯದಲ್ಲಿ ಬಾಂಗ್ಲಾದೇಶಿಗಳು ಬರ್ತಾರೆ ಅನ್ನುವಂಥ ಮಾಹಿತಿ ಇದೆ. ಹಿಂದೆ ಕೂಡ ಈ ರೀತಿಯ ಡಿಟೈನ್ಮೆಂಟ್‌ಗಳು ಆಗಿದೆ. ಆದರೆ ವಿಶೇಷವಾಗಿ ಎಸ್ಐಆರ್ ನಡೀತಾ ಇರುವಂಥ ಈ ಸಂದರ್ಭದಲ್ಲಿ ಒಂದು ಕಡೆಯಲ್ಲಿ ಕಾಂಗ್ರೆಸ್ ಸರ್ಕಾರ PRC ಪರ್ಮನೆಂಟ್ ರೆಸಿಡೆನ್ಸ್ ಸರ್ಟಿಫಿಕೇಟ್ ಅನ್ನ ಕೊಡ್ತೇವೆ ಅನ್ನುವಂಥ ಘೋಷಣೆಯನ್ನ ಮಾಡ್ತಾ ಇರುವಂಥದ್ದು. ಮತ್ತೊಂದು ಕಡೆ ಈ ರೀತಿಯ ಬಾಂಗ್ಲಾದೇಶಿಗಳ ಡಿಟೈನ್ಮೆಂಟ್ ಆಗ್ತಾ ಇರುವಂಥದ್ದು ಒಟ್ಟು ಸಾರ್ವಜನಿಕ ವಲಯದಲ್ಲಿ ಮತ್ತು ಜನರಲ್ಲಿ ಒಂದು ರೀತಿಯ ಆತಂಕದ ವಾತಾವರಣವನ್ನ ನಿರ್ಮಾಣ ಮಾಡ್ತಾ ಇದೆ. ಎಷ್ಟು ಜನ ಈ ರೀತಿ ಇದ್ದಾರೆ ನಮ್ಮಲ್ಲಿ, ನಮ್ಮ ರಾಜ್ಯದ ಆಂತರಿಕ ಸುರಕ್ಷತೆ ವ್ಯವಸ್ಥೆಯಲ್ಲಿ ಈ ರೀತಿಯ ಜನರನ್ನ ಐಡೆಂಟಿಫೈ ಮಾಡುವಂಥದ್ದು, ಈ ರೀತಿಯ ಜನರಿಗೆ ತಪ್ಪು ಡಾಕ್ಯುಮೆಂಟ್ಗಳನ್ನ ಕೊಡದಿರುವಂತ ಒಂದು ವ್ಯವಸ್ಥೆ ಇದೆಯಾ ಅನ್ನುವಂಥ ಸೀರಿಯಸ್ ಆದಂಥ ಪ್ರಶ್ನೆ ಈ ಸಂದರ್ಭದಲ್ಲಿ ಮೂಡ್ತದೆ. ನಾನು ಪೊಲೀಸರಿಗೆ ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮಾಹಿತಿ ಆಧಾರದಲ್ಲಿ ಕಲೆ ಹಾಕಿ ಅವರು ಹೋಗಿ ಅವರನ್ನ ಡಿಟೈನ್ ಮಾಡಿದ್ದಾರೆ. ಆದರೆ ಒಂದೇ ಕಡೆಯಿಂದ ಮುರ್ಷಿದಾಬಾದ್ನಿಂದ ಬಂದು ಇವತ್ತು ಮಂಗಳೂರಿನಲ್ಲಿ ಒಂದು ಕಾಂಟ್ರಾಕ್ಟರ್ನ ಜೊತೆ 3 ತಿಂಗಳಿಂದ ಕೆಲಸವನ್ನ ಮಾಡ್ತಾ ಇದ್ದಾರೆ ಮತ್ತು ಯಾವುದೇ ವ್ಯವಸ್ಥೆ ಇದನ್ನ ಐಡೆಂಟಿಫೈ ಮಾಡುವಂತ, ಇದರ ಬಗ್ಗೆ ಗಂಭೀರವಾಗಿ ಚಿಂತನೆ ಮಾಡುವಂತ ಕೆಲಸಗಳು ನಡೀತಾ ಇಲ್ಲ. ರಾಜ್ಯದ ಗೃಹ ಇಲಾಖೆ ಮತ್ತು ಸಚಿವರು ಕೇವಲ ಹೇಳಿಕೆಗಳನ್ನು ಕೊಡುವುದರಲ್ಲಿ ನಿರತರಾಗಿದ್ದಾರೆ. ಇದೊಂದೇ ಅಲ್ಲ, ಇಲ್ಲಿಗಲ್ ಇಮಿಗ್ರೆಂಟ್ಸ್ನ ವಿಷಯ ಮಾತ್ರ ಅಲ್ಲ, ಈ ರಾಜ್ಯದಲ್ಲಿ ಡ್ರಗ್ಸ್ನ ವಿಷಯ ಇದೆ, ಸೈಬರ್ ಕ್ರೈಮ್ನ ವಿಷಯ ಇದೆ. ಯಾವುದರ ಬಗ್ಗೆಯೂ ಕನಿಷ್ಠ ಗಮನವನ್ನು ಕೊಡದೆ ತನ್ನ ಕರ್ತವ್ಯ ಲೋಪದ, ತನ್ನ ಜವಾಬ್ದಾರಿಯಿಂದ ನುಣುಚಿಕೊಳ್ಳಿಕ್ಕೆ ಬೇಕಾಬಿಟ್ಟಿ ಹೇಳಿಕೆಗಳನ್ನು ಕೊಡುವಂಥದ್ದು ಗೃಹ ಇಲಾಖೆಯ ಮತ್ತು ಗೃಹ ಸಚಿವರ ಒಂದು ರೀತಿಯ ಮೋಡಸ್ ಆಪರಂಡಿ, ಒಂದು ರೀತಿಯ ಪ್ಯಾಟರ್ನ್ ಆಗಿದೆ. ಹಾಗಾಗಿ ನಾನು ಈ ಸಂದರ್ಭದಲ್ಲಿ ಗಂಭೀರವಾಗಿ ರಾಜ್ಯದ ಗೃಹ ಇಲಾಖೆ ಎಚ್ಚೆತ್ತುಕೊಳ್ಬೇಕು, ಗೃಹ ಸಚಿವರು ಎಚ್ಚೆತ್ತುಕೊಳ್ಬೇಕು. ವಿಶೇಷವಾಗಿ ಮಂಗಳೂರು ಕರಾವಳಿ ಪ್ರದೇಶ, ಮ್ಯಾರಿಟೈಮ್ ಬಾರ್ಡರ್ ಇರುವಂಥ ಪ್ರದೇಶ, ಇಂಥ ಜಾಗದಲ್ಲಿ ಈ ರೀತಿಯ ಬಾಂಗ್ಲಾದೇಶಿ ನ್ಯಾಷನಲ್ಸ್ ಬಂದು ಇಲ್ಲಿ ಕೆಲಸವನ್ನ ಮಾಡ್ತಾ ಇರುವಂಥದ್ದು ತುಂಬಾ ಗಂಭೀರ ಪ್ರಶ್ನೆಗಳನ್ನು ಎಸ್ತದೆ. ಇಲ್ಲಿರುವಂಥ ಡ್ರಗ್ ಮಾಫಿಯಾದಲ್ಲಿ ಈ ರೀತಿಯ ವ್ಯಕ್ತಿಗಳು ಒಳಗೊಂಡಿದ್ದಾರೆ. ಇನ್ಯಾವ್ಯಾವ ರಾಷ್ಟ್ರದ ಜನರು ಇಲ್ಲಿ ಬಂದು ಆಧಾರ್ ಸರ್ಟಿಫಿಕೇಟ್ಗಳನ್ನು ಮಾಡಿಕೊಂಡು ಬೇಕಾಬಿಟ್ಟಿ ಕುಲ್ಲ ಓಡಾಡ್ತಾ ಇದ್ದಾರೆ ಅಂದರೆ ಒಂದು ವ್ಯವಸ್ಥೆ ನಿರ್ಮಾಣ ಆಗಿದೆಯಾ? ಗೃಹ ಇಲಾಖೆ ಇದರ ಬಗ್ಗೆ ಸೀರಿಯಸ್ ಆಗಿದೆಯಾ? ಪೊಲೀಸ್ ಇಲಾಖೆಯನ್ನು ಎಚ್ಚೆತ್ತಿದೆಯಾ? ಇದಕ್ಕೊಂದು ವ್ಯವಸ್ಥೆ ನಿರ್ಮಾಣ ಮಾಡಿ. ಈ ರೀತಿ ಹಲವು ಪ್ರಶ್ನೆಗಳು ಉದ್ಭವ ಆಗ್ತದೆ. ಭಾರತೀಯ ಜನತಾ ಪಾರ್ಟಿ ಇದರ ಬಗ್ಗೆ ಯಾವತ್ತೂ ಕೂಡ ಪ್ರಶ್ನೆಗಳನ್ನು ಎತ್ತಾ ಇತ್ತು. ಆದರೆ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಒಂದು ರೀತಿಯ ಮೃದು ಧೋರಣೆಯನ್ನ ಈ ವಿಷಯದಲ್ಲಿ ತೆಗೆದುಕೊಂಡಿದೆ ಅನ್ನುವಂಥದ್ದು ನನ್ನ ಭಾವನೆ. ವಿಶೇಷವಾಗಿ SIR ನಡೀತಾ ಇದೆ ರಾಜ್ಯದಲ್ಲಿ. ಒಂದು ಕಡೆಯಲ್ಲಿ SIR ನಲ್ಲಿ ವೋಟರ್ ರಿಜಿಸ್ಟ್ರೇಷನ್ ಆಗ್ತಾ ಇರುವಂತಹ ಸಂದರ್ಭದಲ್ಲಿ PRC ಅನ್ನು ತಂದು ಪರ್ಮನೆಂಟ್ ರೆಸಿಡೆನ್ಸಿ ಸರ್ಟಿಫಿಕೇಟ್ನ ಇದೇ ಸಂದರ್ಭದಲ್ಲಿ ಕೊಡಬೇಕು ಅನ್ನುವಂಥ ಒಂದು ಒಂದು ಉದ್ದೇಶ ಕಾಂಗ್ರೆಸ್ನಲ್ಲಿ ಇರುವಂತಹ ಸಂದರ್ಭದಲ್ಲಿ ಈ ಡಿಟೈನ್ಮೆಂಟ್ ಕೂಡ ಸೀರಿಯಸ್ ಪ್ರಶ್ನೆಗಳನ್ನು ಈ ದೃಷ್ಟಿಯಿಂದ ಎತ್ತದೆ. ಹಾಗಾಗಿ ನಾನು ಮತ್ತೊಮ್ಮೆ ರಾಜ್ಯ ಸರ್ಕಾರದ ಜೊತೆ ಆಗ್ರಹ ಮಾಡ್ತಾ ಇದ್ದೇನೆ, ಒಂದು ಸ್ಪಷ್ಟವಾದ ವ್ಯವಸ್ಥೆಯನ್ನ ನಿರ್ಮಾಣ ಮಾಡಬೇಕು. ಈ ರೀತಿಯ ಇಲ್ಲಿಗಲ್ ಇಮಿಗ್ರೆಂಟ್ಸ್ ಅನ್ನ ಐಡೆಂಟಿಫೈ ಮಾಡುವಂಥದ್ದು, ಡಿಟೈನ್ ಮಾಡುವಂಥದ್ದು ಮತ್ತು ಡಿಪೋರ್ಟ್ ಮಾಡುವಂಥ ಕೆಲಸ ಆಗಬೇಕು. ವಿಶೇಷವಾಗಿ ಪಶ್ಚಿಮ ಬಂಗಾಳದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಬಂದ ಮೇಲೆ ಒಂದು ರೀತಿಯಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಇವರಿಗೆ ಉಳಿಗಾಲ ಇಲ್ಲ ಅನ್ನುವಂಥ ವಾತಾವರಣ ನಿರ್ಮಾಣ ಆದಮೇಲೆ ದಕ್ಷಿಣದ ಮಂಗಳೂರಿನ ತನಕ ಇವರು ತಲುಪಿದ್ದಾರೆ ಅನ್ನುವಂಥದ್ದು ಅತ್ಯಂತ ಆತಂಕಕ್ಕೆ ಈಡು ಮಾಡುವಂಥ ಸಂಗತಿ. ಈಗ ಮಂಗಳೂರು ಇಲ್ಲಿ ಇರುವಂತಹ ಕಟ್ಟಡ ನಿರ್ಮಾಣದ ಸಂಸ್ಥೆಗಳು ಮತ್ತೆ ಬಿಲ್ಡರ್ಸ್ಗಳು ಲಾಸ್ಟ್ ಟೈಮ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದೆ. ಯಾಕಂದ್ರೆ ಇಲ್ಲಿ ಯಾರೆಲ್ಲ ಕೆಲಸಕ್ಕೆ ಬಂದಿದ್ರು ವೆಸ್ಟ್ ಬೆಂಗಾಲ್ ಎಲೆಕ್ಷನ್ ಟೈಮಲ್ಲಿ ಹೋದ್ರು ಮತ್ತು ವಾಪಸ್ ಬಂದೇ ಇಲ್ಲ, ತುಂಬಾ ತೊಂದರೆ ಆಗ್ತಾ ಇದೆ. ಹಾಗಾದ್ರೆ ಇಲ್ಲಿ ಬಂದವರೆಲ್ಲ ವೆಸ್ಟ್ ಬೆಂಗಾಲ್ ಬಂದ ಬಾಂಗ್ಲಾಗಳಿಗೆ ಅನ್ನೋದು ಒಂದು ಪ್ರಶ್ನೆ ಬರುತ್ತೆ. ಈ ಪ್ರಶ್ನೆ ಯಾವತ್ತೂ ಇದ್ದಿದ್ದು ಭಾರತೀಯ ಜನತಾ ಪಾರ್ಟಿಯಲ್ಲಿ ಮಾತ್ರ ಅಲ್ಲ, ಸಾರ್ವಜನಿಕ ವಲಯದಲ್ಲೂ ಕೂಡ ಈ ಪ್ರಶ್ನೆಗಳಿದೆ. ನಾವು ಯಾರ ಹತ್ರ ಆದ್ರೂ ಕೇಳಿದ್ರೆ ನಾವು ಬಂಗಾಳದಿಂದ ಬಂದಿದ್ದೇವೆ, ಬಿಹಾರದಿಂದ ಬಂದಿದ್ದೇವೆ, ಒರಿಸ್ಸಾದಿಂದ ಬಂದಿದ್ದೇವೆ ಅನ್ನುವಂಥ ಉತ್ತರವನ್ನ ಕೊಡ್ತಾರೆ. ಆದರೆ ಡಾಕ್ಯುಮೆಂಟೇಶನ್ ಏನಿದೆ, ವ್ಯವಸ್ಥೆ ಏನಿದೆ, ಇದಕ್ಕೆ ಒಂದು ವ್ಯವಸ್ಥಿತ ಜಾಲ ಇದೆಯಾ ಅನ್ನುವಂಥ ಪ್ರಶ್ನೆಯೂ ನಮ್ಮಲ್ಲಿ ಮೂಡ್ತದೆ. ಯಾಕೆಂದ್ರೆ ಅಲ್ಲಿಂದ ಒಂದೇ ಜಾಗದಿಂದ 8 ಜನ ಬಂದು ಇಲ್ಲಿದ್ದಾರೆ ಅಂದ್ರೆ, ಒಂದೇ ಜಾಗದಿಂದ ಬಂದಿದ್ದಾರೆ ಅಂದ್ರೆ ಯಾವುದೋ ಒಂದು ವ್ಯವಸ್ಥೆ ಇರಬೇಕು. ಇದಕ್ಕೆ ಫೋರ್ಸ್ ಡಾಕ್ಯುಮೆಂಟ್ಸ್ ಆಗ್ತದೆ, ಡಾಕ್ಯುಮೆಂಟ್ಸ್ ಆದ್ಮೇಲೆ ಕರ್ನಾಟಕಕ್ಕೆ ಬರ್ತಾರೆ, ಕರ್ನಾಟಕ ಆದ್ಮೇಲೆ ಒಂದು ಕಾಂಟ್ರಾಕ್ಟರ್ ಜೊತೆ ಅವ್ರ ಸಂಪರ್ಕ ಆಗ್ತದೆ. ಒಂದು ಕಡೆಯಲ್ಲಿ ವ್ಯವಸ್ಥಿತವಾಗಿ ಈ ರೀತಿ ಇರ್ತಾರೆ ಅಂದ್ರೆ ಇದರ ಹಿಂದೆ ಒಂದು ವ್ಯವಸ್ಥಿತ ಜಾಲ ಇದೆ ಅನ್ನುವಂಥ ಪ್ರಶ್ನೆ. ನಮ್ಮ ಆತಂಕ ಇರುವಂಥದ್ದು ಯಾವುದೋ ಒಂದು ವ್ಯಕ್ತಿ ಅಲ್ಲ, ಬಾಂಗ್ಲಾದೇಶಿಯ ಯಾವುದೋ ಒಂದು ಇಲಿಗಲ್ ಇಮಿಗ್ರೆಂಟ್ ಬಂದು ಇಲ್ಲಿ ಕೆಲಸ ಮಾಡ್ತಿರುವಂಥದ್ದು ಆತಂಕ ಅಲ್ಲ.
ಆದರೆ ಈ ವ್ಯವಸ್ಥಿತ ಜಾಲದ ಮುಖಾಂತರ ರಾಷ್ಟ್ರದಲ್ಲಿ ಇಲ್ಲಿಗಲ್ ಇಮಿಗ್ರೆಂಟ್ಸ್ಗಳನ್ನ ಬಿಟ್ಟು ಅವರನ್ನ SIRನ ಮುಖಾಂತರ PRC ಯ ಮುಖಾಂತರ ಅವರನ್ನ ಭಾರತದ ವೋಟರ್ಸ್ ಮಾಡಿಕೊಂಡು ಕಾಂಗ್ರೆಸ್ ಏನೋ ಒಂದು ವೋಟ್ ಬ್ಯಾಂಕ್ ಸೃಷ್ಟಿಸಿ ಕೆಲಸ ಮಾಡ್ತಾ ಇದೆಯಾ, ರಾಷ್ಟ್ರೀಯ ಸುರಕ್ಷತೆಗೆ ಒಂದು ವ್ಯತಿರಿಕ್ತವಾದಂಥ ಕೆಲಸವನ್ನ ಮಾಡ್ತಾ ಇದೆಯಾ ಅನ್ನುವಂಥ ಭಯ ಮತ್ತು ಆತಂಕ ಮೂಡ್ತಾ ಇದೆ. ಹಾಗಾಗಿ ನಮ್ಮ ಪ್ರಶ್ನೆ ನಮ್ಮ ಆಗ್ರಹ ಇರುವಂಥದ್ದು ಇದಕ್ಕೆ ಸ್ಪಷ್ಟವಾದಂಥ ಒಂದು ನೀತಿಯನ್ನ, ಇಲ್ಲಿಗಲ್ ಇಮಿಗ್ರೆಂಟ್ಸ್ ದೃಷ್ಟಿಯಿಂದ ಒಂದು ಸ್ಪಷ್ಟವಾದ ನೀತಿಯನ್ನ ಗೃಹ ಇಲಾಖೆ ರಚಿಸಬೇಕು ಮತ್ತು ಸರ್ಕಾರ ಇದರ ಬಗ್ಗೆ ಗಂಭೀರವಾಗಿ ಚಿಂತನೆಯನ್ನು ಮಾಡಬೇಕು. ಮತ್ತು ನಾನು ಇಲೆಕ್ಷನ್ ಕಮಿಷನ್ ಜೊತೆ ಕೂಡ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಇಂಥ ಒಂದು ಸಂದರ್ಭದಲ್ಲಿ ಇಲೆಕ್ಷನ್ ಕಮಿಷನ್ ಕೂಡ ಎಚ್ಚರಿಕೆಯನ್ನು ತೆಗೆದುಕೊಂಡು ರಾಜ್ಯ ತನ್ನ ವ್ಯವಸ್ಥೆಯನ್ನು ಉಪಯೋಗಿಸಿಕೊಂಡು ಈ ರೀತಿಯ ದುರುದ್ದೇಶಿತ ಪೂರಿತ ಕೆಲಸಗಳನ್ನ ಮಾಡದಂತೆ ತಡೆ ಹಿಡಿಬೇಕು ಅನ್ನುವಂಥ ಆಗ್ರಹವನ್ನು ಮಾಡ್ತೇನೆ. ಈಗ ಇತ್ತೀಚೆಗೆ ಬಚ್ಪೆ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು PCC ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಹೆಚ್ಚಾಗಿ ಎಲ್ಲರೂ ಒರಿಸ್ಸಾ ವೆಸ್ಟ್ ಬೆಂಗಾಲ್ನಿಂದ ಬಂದವರಿಗೆ ಈ PCC ಸಿಗ್ತಾ ಇತ್ತು. ಮತ್ತೆ ಅದಕ್ಕೆ ಇಲ್ಲಿಯ ಪೊಲೀಸರು ಇಬ್ರು ಸಸ್ಪೆಂಡ್ ಕೂಡ ಆಗಿದ್ದಾರೆ. ಈ ರೀತಿ ಕೊಡೋದ್ರಲ್ಲಿ ಎಷ್ಟು ಆತಂಕ ಇದೆ? ನೋಡಿ, ಒಟ್ಟಾರೆಯಾಗಿ ನೋಡಿದ್ರೆ ರಾಜ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಇದಕ್ಕೆ ಒಂದು ಸ್ಪಷ್ಟವಾದ ನೀತಿ ಇಲ್ಲ. ಎಲ್ಲಿ ಒಳ್ಳೆ ಅಧಿಕಾರಿಗಳಿರ್ತಾರೆ, ಎಲ್ಲಿ ರಾಷ್ಟ್ರದ ಪರವಾಗಿ ಯೋಚನೆ ಮಾಡ್ತಾ ಇರುವಂಥ ಅಧಿಕಾರಿಗಳಿರ್ತಾರೆ, ಅವರು ತನ್ನಿಂತಾನಾಗಿ ಈ ರೀತಿಯ ಮಾಹಿತಿಗಳನ್ನು ಕಲೆ ಹಾಕ್ತಾರೆ, ಅದನ್ನು ಡಿಟೈನ್ ಮಾಡುವಂಥ ಕೆಲಸವನ್ನ, ಅದನ್ನು ತಡೆ ಹಿಡಿಯುವಂಥ ಕೆಲಸವನ್ನ ಮಾಡ್ತಾರೆ. ಆದರೆ ಎಲ್ಲಿ ಸ್ಪಷ್ಟವಾದ ನೀತಿ ಇಲ್ಲದೇ ಇರುವ ಕಾರಣಕ್ಕೆ ಯಾರು ಅಕೌಂಟೇಬಲ್ ಅಲ್ಲ. ಇದೇ ಘಟನೆ ನಿನ್ನೆ ಮುಖದಲ್ಲಿ ಆಗಿರುವಂಥ ಘಟನೆ, ಪೊಲೀಸ್ ಅಧಿಕಾರಿಗಳು ಸತರ್ಕವಾಗಿ ಇಲ್ಲದಿದ್ರೆ, ಸೆನ್ಸಿಟಿವ್ ಇಲ್ಲದಿದ್ರೆ ಈ ಘಟನೆ 3 ತಿಂಗಳಿಂದ ನಡೀತದೆ, ಇನ್ನೊಂದಷ್ಟು ತಿಂಗಳು ನಡೀತಿದ್ರು. 8 ಜನ ಇನ್ನೊಂದಷ್ಟು ಜನರನ್ನು ತರ್ತಿದ್ರು. ಅವರು ನಾಳೆ ಈ ಸರ್ಕಾರ PRC ಕೊಟ್ಟು ಅವರನ್ನ ವೋಟರ್ಸ್ ಕೂಡ ಮಾಡ್ತಿತ್ತು. ನಾಳೆ ಇಲ್ಲೇ ಮದುವೆ ಆಗಿ ಇಲ್ಲೇ ಉಳ್ಕೊಂಡು ಇಲ್ಲಿಯ ಜನರಾಗ್ತಾರೆ. ಈ ರೀತಿಯ ವ್ಯವಸ್ಥೆ ನಿರ್ಮಾಣ ಆಗ್ತಾ ಇತ್ತು. ವ್ಯವಸ್ಥೆಯನ್ನು ನಿರ್ಮಾಣ ಮಾಡಬೇಕು, ಒಂದು ರೋಬಸ್ ಸಿಸ್ಟಮ್ ಅನ್ನು ನಿರ್ಮಾಣ ಮಾಡಬೇಕು ಅನ್ನುವಂಥದ್ದು ನಮ್ಮ ಆಗ್ರಹ ಇರುವಂಥದ್ದು. ಹೇಗೆ ಕೇಂದ್ರದ ಗೃಹ ಸಚಿವರು ಹೇಳ್ತಾರೆ, ಡಿಟೈನ್ ಮತ್ತು ಡಿಪೋರ್ಟ್, ಇದು ಡಿಟೈನ್ ಮತ್ತು ಡಿಪೋರ್ಟ್ ಇದು ಸರ್ಕಾರದ ಪಾಲಿಸಿ ಆಗಬೇಕು. ಇಲ್ಲಿಗಲ್ ಇಮಿಗ್ರೆಂಟ್ಸ್ಗಳನ್ನು ಡಿಟೆಕ್ಟ್ ಮಾಡುವಂಥದ್ದು, ಡಿಟೈನ್ ಮಾಡುವಂಥದ್ದು ಮತ್ತು ಡಿಪೋರ್ಟ್ ಮಾಡುವಂಥದ್ದು ಇದು ಸರ್ಕಾರದ ಪಾಲಿಸಿ ಆಗದಿದ್ದರೆ, ಸರ್ಕಾರ ಇದರ ಬಗ್ಗೆ ಗಂಭೀರವಾಗಿ ಇಲ್ಲದೆ ಕೇವಲ ನಮ್ಮ ಗೃಹ ಸಚಿವರು ಇವತ್ತೇನು ಸ್ಟೇಟ್ಮೆಂಟ್ ಕೊಡಬೇಕು, ಸಾಯಂಕಾಲ ಏನು ಸ್ಟೇಟ್ಮೆಂಟ್ ಕೊಡಬೇಕು, ಬೆಳಿಗ್ಗೆ ಟ್ವಿಟ್ಟರಲ್ಲಿ ಏನು ಹಾಕಬೇಕು, ಇದೇ ಯೋಚನೆ ಮಾಡ್ತಾ ಇದ್ರೆ ಆಂತರಿಕ ಸುರಕ್ಷತೆಯ ಬಗ್ಗೆ ಒಂದಷ್ಟು ಗಂಭೀರತೆ ಇಲ್ಲದೆ ಕೆಲಸ ಮಾಡಿದರೆ ಇದೇ ರೀತಿಯ ವಾತಾವರಣ ನಿರ್ಮಾಡ್ತದೆ. ಒಂದೊಂದ್ಸಲ ನಮ್ಮ ಮನಸ್ಸಿಗೆ ಏನು ಬರ್ತದೆ ಅಂದರೆ, ಕಾಂಗ್ರೆಸ್ ಇದನ್ನು ವ್ಯವಸ್ಥಿತವಾಗಿ ಮಾಡ್ತಾ ಇದೆಯಾ ಅನ್ನುವಂಥ ಭಾವನೆಯೂ ಕೂಡ ಬರ್ತಾ ಇದೆ. ಜನರ ದಿಕ್ಕು ತಪ್ಪಿಸ್ಲಿಕ್ಕೆ ಏನೋ ಒಂದು ಸ್ಟೇಟ್ಮೆಂಟ್ ಕೊಡೋದು, ಇನ್ನೊಂದು ಕಡೆಯಿಂದ PRC ಮಾಡೋದು, ಈ ರೀತಿ ಇಮಿಗ್ರೆಂಟ್ಸ್ ಅನ್ನ ಬಿಡೋದು, SIR ಆಗ್ತಾ ಇರುವಂಥ ಸಂದರ್ಭದಲ್ಲಿ ಇದಾಗ್ತಾ ಇದೆ ಅಂದರೆ ಉಳಿದ ಕಾಲದಲ್ಲಿ ಹೇಗಿರ್ಬೋದು ಅನ್ನುವಂಥದ್ದನ್ನು ನಾವೆಲ್ಲ ಯೋಚನೆಯನ್ನು ಮಾಡಬೇಕು. ಹಾಗಾಗಿ ಒಂದೇ ಮಂತ್ರ ಇರಬೇಕು, ಇಲ್ಲಿಗಲ್ ಇಮಿಗ್ರೆಂಟ್ಸ್ಗಳನ್ನು ಡಿಟೈನ್ ಮಾಡುವಂಥದ್ದು, ಡಿಟೆಕ್ಟ್ ಮಾಡುವಂಥದ್ದು, ಡಿಟೈನ್ ಮಾಡುವಂಥದ್ದು ಮತ್ತು ಡಿಪೋರ್ಟ್ ಮಾಡುವಂಥದ್ದು. ಈಗ ಅನೇಕ ಕೂಲಿ ಕಾರ್ಮಿಕರು ಅಲ್ಲಿ ಬಿಹಾರ ಆ ಕಡೆಯಿಂದ ಉತ್ತರ ಭಾರತದಿಂದ ಬಂದಂತಹ ಅನೇಕ ಕೂಲಿ ಕಾರ್ಮಿಕರು ಈ ಪ್ರದೇಶದಲ್ಲಿ ಇದ್ದಾರೆ. ಅವರನ್ನು ಈಗ ಅಂದ್ರೆ ಅವರಲ್ಲೂ ಕೂಡ ಬಾಂಗ್ಲಾದವರು ಇರುವಂತಹ ಸಾಧ್ಯತೆಗಳು ಕೂಡ ಇದೆ. ಹೆಸರು ಚೇಂಜ್ ಮಾಡ್ಕೊಂಡು ಈಗ ಸುರತ್ಕಲಲ್ಲಿ ಹೇಗೆ ಸಿಕ್ಕಿದ್ರು ಹಾಗೆ ಅವರನ್ನು ಈಗ ಇಲ್ಲಿ ಕಂಡುಹಿಡಿಯುವಂತಹ ಪ್ರಕ್ರಿಯೆ ಏನಾದರೂ ನಡೀತದ ಮುಂದಕ್ಕೆ ಕರಾವಳಿ ಭಾಗದಲ್ಲಿ? ಈ ಸರ್ಕಾರದ ಮೇಲೆ ನಮಗೇನು ಭಾರಿ ಭರವಸೆ ಇಲ್ಲ. ನಾನು ಆಗಲೇ ಹೇಳಿದಾಗೆ ಅಧಿಕಾರಿಗಳ ಕಾರಣಕ್ಕೆ, ಇಲ್ಲಿಯ ಪೊಲೀಸ್ ಕಮಿಷನರ್ ಮತ್ತು ಸುರತ್ಕಲ್ನ ಪೊಲೀಸ್ ಇನ್ಸ್ಪೆಕ್ಟರ್ನ ಕಾರಣಕ್ಕೆ ಈ ವ್ಯವಸ್ಥೆ ಹೊರಗೆ ಬಂದಿದೆ. ಆದರೆ ಸರ್ಕಾರದ ಒಂದು ಪಾಲಿಸಿ ಇಲ್ಲ, ಸರ್ಕಾರ ಒಂದು ವ್ಯವಸ್ಥೆ ಇಲ್ಲ, ಸರ್ಕಾರ ಇದನ್ನು ಒಂದು ಪ್ರಯಾರಿಟಿಯಾಗಿ ತೆಗೆದುಕೊಳ್ಳದೆ ಇರೋದು ಕಾರಣಕ್ಕೆ ಈ ರೀತಿ ಬೇಕಾಬೇಟಿ ನಡೀತದೆ. ನಾನು ಆಗಲೇ ಹೇಳಿದಾಗೆ ಒಂದು ವ್ಯವಸ್ಥಿತ ಜಾಲವೇ ಇದರ ಹಿಂದೆ ಇರ್ತದೆ ಅನ್ನುವಂಥದ್ದು ನನ್ನ ಭಾವನೆ. ಯಾಕೆಂದರೆ ಇಷ್ಟೊಂದು ಜನ ಸುಲಭವಾಗಿ ಬಂದು ಮಂಗಳೂರಿನಲ್ಲಿ ಇಲ್ಲಿ ಬಂದು ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಚಿಕ್ಕಮಗಳೂರಿನ ತೋಟದಲ್ಲಿ ಬಾಂಗ್ಲಾದೇಶಿಗಳಿದ್ದಾರೆ ಅಂತ ಹೇಳ್ತಾರೆ, ಮಂಡ್ಯದಲ್ಲಿ ನಮ್ಗೆ ಸಿಕ್ಕಿದೆ, NIA ಡಿಟೆಕ್ಟ್ ಮಾಡಿದೆ, ಈ ರೀತಿ ಹಲವು ಇದಾಗಿದೆ. ಬಟ್ ಒಂದು ವ್ಯವಸ್ಥಿತ ಸಿಸ್ಟಮ್ ಇದೆಯಾ ಕೇಳಿದರೆ ಇಲ್ಲ, ಇಲ್ಲ. ಹಾಗಾಗಿ ಸರ್ಕಾರ ಇದರ ಬಗ್ಗೆ ಗಂಭೀರವಾಗಿ ಚಿಂತನೆ ಮಾಡಬೇಕು ಮತ್ತು ಇಲ್ಲಿಗಲ್ ಇಮಿಗ್ರೆಂಟ್ಸ್ಗಳನ್ನು ಡಿಟೆಕ್ಟ್ ಮಾಡುವಂಥದ್ದು ರಾಜ್ಯ ಸರ್ಕಾರದ ಅತ್ಯಂತ ಆದ್ಯತೆಯ ಕೆಲಸ ಆಗಬೇಕು.